ಫೈನಲಿ ಸೂರ್ಯ ಕಾಣಿಸ್ತಾ. ಸೂರ್ಯ ಒಳ್ಳೆ ಚಂದ್ರನ ಥರ ಕಾಣಿಸ್ತಾವನೆ. ಬೇಗ ಬಂದ್ಬಿಡಪ್ಪ. ಈ ಕಪ್ಪು ಮೋಡಗಳನ್ನೆಲ್ಲ ಕ್ಲಿಯರ್ ಮಾಡಿ ನಮ್ಗೊಂದು ಸ್ವಲ್ಪ ಬಿಳಿ ನೀಲಿ ಮೋಡಗಳನ್ನ ಕಾಣಿಸು. ನೀಲಿನೂ ಇರುತ್ತೆ ಆ ಮೋಡ, ಇಲ್ಲ ಆಕಾಶ ನೀಲಿ ಇರುತ್ತೆ, ಮೋಡ ಬಿಳಿ ಇರುತ್ತೆ. ನೋಡೋಣ, ಆ ಪ್ಲೇಸ್ ಹೋಗೋಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಬಂದರೆ ವೆದರ್ ಎಲ್ಲ ಟೈಮ್ ಲ್ಯಾಪ್ಸ್ ಮಾಡೋದಕ್ಕೆ ಸೂಪರ್ ಇರುತ್ತೆ. ಐ ಆಮ್ ಲೈಕಿಂಗ್ ದಿಸ್. ನಾನು ಮಾತಾಡ್ತಿದ್ದು ಈ ಕೆರೆ ಬಗ್ಗೆ. ಎಷ್ಟು ವಿಶಾಲವಾಗಿ ಹೆಂಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೈಸ್. ರೆಕಾರ್ಡ್ ಆಗ್ತಿದೆಯಾ? ಎಸ್, ರೆಕಾರ್ಡ್ ಆಗ್ತಿದೆ. ಯಾಕಂದರೆ ಇಂಥ ಮೂಮೆಂಟ್ಸ್ನೆಲ್ಲ ಮಿಸ್ ಮಾಡಬಾರ್ದು, ಕ್ಯಾಪ್ಚರ್ ಮಾಡಬೇಕು. We are entering Harohalli now. Finally we reached Harohalli. ಅಲ್ಲಿ ಮುಂದೆ ಒಂದು ಕಾಣಿಸ್ತಿದೆ ರೋಡು, ಅಲ್ಲಿ ಲೆಫ್ಟ್ ತೊಗೊಬೇಕು. ಓಕೆ, ನಾಟ್ ದಿಸ್ ಲೆಫ್ಟ್, ಈ ಲೆಫ್ಟ್ ತೊಗೊಬೇಕು. ರೈಟ್ ಸೈಡಲ್ಲಿ ಕೆರೆ ಇದೆ. ತಾವರೆ ಹೂಗಳು ತುಂಬ ಇದೆ ಕೆರೆಯಲ್ಲಿ. ಈ ಹಾರೋಹಳ್ಳಿ ಕೆರೆಯಲ್ಲಿ ನಾನು ಒಂದು ಸಲನೂ ತಾವರೆ ಹೂವು ನೋಡಿಲ್ಲ ಅನ್ನಂಗಿಲ್ಲ, ಯಾವಾಗಲೂ ಇರುತ್ತೆ. ನಮ್ಮ ಹಳ್ಳಿ ಚಂದನೋ ಚಂದ. ಸುತ್ತಮುತ್ತ ಮರಗಳು, ಮನೆಗಳು, ತೋಟಗಳು, ಗದ್ದೆಗಳು, ಮಧ್ಯದಲ್ಲಿ ಸಿಗೋ ಹಂಸಗಳು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಬಿಂದಿಗೆಗಳು, ಇಲ್ಲಿ ಒಂದು 3 ಹಂಪ್, ಚಿಕ್ಕ ಚಿಕ್ಕ 3 ಹಂಪ್ ಸಿಗುತ್ತೆ. ಅದಾದಮೇಲೆ ಬೇರೆ ಯಾವ ಹಂಪ್ಗಳು ಇರೋಲ್ಲ. ನಾವಿವಾಗ ಹೋಗ್ತಿರೋ ಪ್ಲೇಸ್ ಮರಳವಾಡಿ ಡ್ಯಾಮ್ಗೆ ನಾನು ತುಂಬ ಸಲ ಹೋಗಿದ್ದೀನಿ. ಸೊ ತುಂಬ ಪರಿಚಯ ಇರೋ ಪ್ಲೇಸ್ ನನಗೆ, ಬಟ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಬಗ್ಗೆ. ಐ ಹೋಪ್ ಅಲ್ಲಿ ಜನಗಳು ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಜನ ಇದ್ದರೆ ಯಾವುದೇ ಪ್ಲೇಸ್ಗಾಗಲಿ ಏನೋ ಒಂಥರ. ಮರಳವಾಡಿ ಇನ್ನು 6 ಕಿಲೋಮೀಟರ್ಸ್. ಸೊ ನಾವಿವಾಗ 34 ಕಿಲೋಮೀಟರ್ ಬಂದಿದ್ದೀವಿ. ಸೊ 6 ಕಿಲೋಮೀಟರ್ಸ್ ಟು ಮರಳವಾಡಿ ಸಿಟಿ. ಓಕೆ, ಐ ಗೆಸ್ ವಿ ಹ್ಯಾವ್ ಆಲ್ರೆಡಿ ರೀಚ್ಡ್. ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಇದೆ. ಸೊ ಇದೆ ಲ್ಯಾಂಡ್ ಮಾರ್ಕ್. ಇಲ್ಲಿ ಲೆಫ್ಟ್ ಸೈಡಿಂದ ಹೋಗ್ಬೋದು, ಹಿಂದ್ಗಡೆಯಿಂದ ಹೋಗ್ಬೋದು. ಲೈಕ್ ಬ್ಯಾಕ್ ಸೈಡ್ ಡ್ಯಾಮ್ ಏನಿದೆ ಆ ಸೈಡಲ್ಲಿ. ಬಟ್ ಐ ವಿಲ್ ಟೇಕ್ ಯು ಗೈಸ್ ಟು ದ ಆ್ಯಕ್ಚುಯಲ್ ವ್ಯೂ.
ಇಸ್ ನಾಟ್ ದ ಡ್ಯಾಮ್, ವೆಯ್ಟ್. ಓಕೆ, ಈ ಕರ್ವ್ ತೊಗೊಂಡಾದ್ಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಯಾಕಂದರೆ ಲೆಫ್ಟ್ ಸೈಡಲ್ಲೇ ಬರುತ್ತೆ. ಟರ್ನ್ ತೊಗೋಬೇಕು. ಮರಗಳೆಲ್ಲ ಇರೋದ್ರಿಂದ ನಿಮಗೆ ಕಾಣಿಸಲ್ಲ ಅಷ್ಟೊಂದು ನೀಟಾಗಿ. ಐ ಗೆಸ್ ಎಸ್, ವಿ ಹ್ಯಾವ್ ರೀಚ್ಡ್ ದ ಡ್ಯಾಮ್. ವಾವ್. ನೀವು ಬೈಕ್ ತಂದರೆ ಅಲ್ಲಿ ಮುಂದೆವರೆಗೂ ತೊಗೊಂಡೋಗ್ಬೋದು. ಇಲ್ಲಾಂದರೆ ಕಾರಲ್ಲಿ ಬಂದರೆ ಇಲ್ಲೇ ಎಲ್ಲಾದರೂ ಹಿಂದೆ ಪಾರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಫೈನಲಿ ನಾವು ಮಳವಾಡಿ ಡ್ಯಾಮ್ಗೆ ರೀಚ್ ಆಗಿದ್ದೀವಿ. ರೈಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಎಸ್ಪೆಷಲಿ ಹಾರೋಹಳ್ಳಿ ಕ್ರಾಸ್ ಮಾಡಾದ್ಮೇಲಂತೂ ರೈಡ್ ತುಂಬ ಸ್ಮೂತಾಗಿತ್ತು. ಅಲ್ಟಿಮೇಟ್. ಇಲ್ಲಿರೋ ವ್ಯೂಗೆ ನನಗೆ ಸಖತ್ ಖುಷಿ ಆಗ್ತಿದೆ. ದಿಲೀಪ್ ಅಂತೂ ನೋಡಿ ಫುಲ್ಲು ಬೆಚ್ಚ ಬಿದ್ದೋದ. ಸೀರಿಯಸ್ಲಿ ಬ್ಯಾಂಗ್ಳೂರ್ ಸುತ್ತಮುತ್ತ ಈ ಥರ ಪ್ಲೇಸಸ್ ಇದೆಯಾ ಅಂತ. ಐ ವಿಲ್ ಶೋ ಯು ಹೌ ದ ವ್ಯೂ ಇಸ್. ಸಿ ಯು. ಓ, ಅಲ್ಲಿ ನೋಡಿ, ಎಷ್ಟು ದೂರ ನೋಡಿದ್ರೂ ನೀರು ಕಾಣಿಸ್ತಾನೆ ಇದೆ. ಕ್ರೇಜಿ ಆಗಿದೆ. ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ಸನ್ಲೈಟ್ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು ವ್ಯೂ. ಸ್ವಲ್ಪ ಮೋಡ ಕವಿದಿದೆ ಇವಾಗ, ಫುಲ್ಲು ಮಳೆ ಬರೋ ಥರ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಈ ವೆದರ್ಗೆ. ವಾವ್, ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ. ಇವಾಗ 8:30 ನಾವು ಬಂದೆ. ಆಲ್ಮೋಸ್ಟ್ 1/4 ಗಂಟೆ ಆಯಿತು. 1/4 ಗಂಟೆ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗಿಲ್ಲ, ಯಾಕಂದರೆ ಇಲ್ಲಿ ಬಂದಿದ ತಕ್ಷಣ ತುಂಬ ಖುಷಿ ಆಯಿತು ಈ ವ್ಯೂನ ನೋಡಿಬಿಟ್ಟು. ಸೊ ಒಂದು 15 minutes I was just taking a deep breath. It's very relaxing. So I'll show you some cinematic videos. Please enjoy the videos. ನೋಡೋಣ, ಏನಾದರೂ ಸ್ವಲ್ಪ ಸ್ಕೈ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಅಂತಂದರೆ ಟೈಮ್ ಲಾಸ್ ಮಾಡೋಣ. ದಿಲೀಪ್ ಆಲ್ರೆಡಿ ಎಡ್ಜಲ್ಲಿ ಹೋಗಿದ್ದಾನೆ. ಹೀ ಈಸ್ ಎಂಜಾಯಿಂಗ್, ಹೀ ಈಸ್ ಲವಿಂಗ್ ಇಟ್. ಅವನಂತೂ ಸಖತ್ ಖುಷಿ ಆಗಿಬಿಟ್ಟಿದೆ. ದಿಲೀಪ್, sorry friends who did miss this ride. seriously I feel very sorry for the people who missed this ride. ನೀವೇನಾದ್ರು ಈ ಪ್ಲೇಸಿಗೆ ಬರಬೇಕು ಅಂತಂದರೆ ಸ್ವಲ್ಪ ಬೇಗ ಬನ್ನಿ, ಯಾಕಂದರೆ ಒಂದು 8 ಗಂಟೆ 8:30 ಆದಮೇಲೆ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ನಾವು ಇಲ್ಲಿ ಬಂದಾಗ ಯಾರೂ ಇರಲಿಲ್ಲ. ಸೊ ಇವಾಗ ಅಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಜನಗಳು ಬರ್ತಾ ಇದ್ದಾರೆ ಇವಾಗ. ಎಸ್ಪೆಷಲಿ ವೀಕೆಂಡ್ಸಲ್ಲಿ ಸುತ್ತಮುತ್ತ ಇರೋ ಜನಗಳು ತುಂಬ ಇಲ್ಲಿಗೆ ಬರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ಯಾಮಿಲಿ ಜೊತೆ. ಬಿಕಾಸ್ ಇಟ್ಸ್ ರಿಯಲಿ ಅಮೇಝಿಂಗ್. ಓಕೆ, ಸೊ ಎಂಜಾಯ್ ದ ವ್ಯೂ. ಸೊ ರೆಕಾರ್ಡ್ ಮಾಡೋಣ ಸೈಮಲ್ಟೇನಿಯಸ್ ಆಗಿ. ಇಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಸ್ಲಿಪ್ಪರ್ ಇದೆ. ಕ್ರೇಜಿ ಆಗಿದೆ. ಓ ಮೈ ಗಾಡ್, ನಾನು ಮಿಸ್ ಆದರೆ ಸ್ವಲ್ಪ ನೀರಲ್ಲಿ ಬೀಳ್ತೀನಿ ನಾನು. ಅರ್ಲಿ ಮಾರ್ನಿಂಗ್ ಬನ್ನಿ, ವ್ಯೂ ಎಂಜಾಯ್ ಮಾಡಿ. ಯೋ, ಈ ವ್ಯೂ ನೋಡ್ಬಿಟ್ಟು ನೀವು ಅರ್ಧ ಗಂಟೆ ಇಲ್ಲೇ ಮೌನ ವ್ರತ ಮಾಡಿಲ್ಲ ಅಂದರೆ ನೋಡಿ. ಸೀರಿಯಸ್ಲಿ ನಾವು ಬಂದು ಒಂದು 15 minutes ನಾವು ಏನು ಮಾಡಿಲ್ಲ ಅಲ್ಲ, ಜಸ್ಟ್ ಸೈಲೆಂಟಾಗಿ ಎಂಜಾಯ್ ಮಾಡ್ತಾ ಇದ್ವಿ. ವಿ ಆರ್ ಜಸ್ಟ್ ಟೇಕಿಂಗ್ ಅ ಡೀಪ್ ಬ್ರೀತ್. ಸೊ ನೋಡಿ, ಅರ್ಲಿ ಮಾರ್ನಿಂಗ್ ಬನ್ನಿ, ಬಂದ್ಬಿಟ್ಟು ನೋಡಿ ಇಲ್ಲಿ ಪ್ಲೇಸು. ಏನಕ್ಕಂದರೆ ಯಾರೂ ಇರಲ್ಲ, ಫೋಟೋಶೂಟು ಆಮೇಲೆ ವ್ಲಾಗಿಂಗ್ಗೆ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ. ಹೌದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಪೀಪಲ್ ಹೂ ವ್ಲಾಗ್. ಜನಗಳೆಲ್ಲ ನೀವು ತುಂಬ ಲೇಟಾಗಿ ಬಂತು ಅಂತಂದರೆ ಜನಗಳು ತುಂಬ ಜನ ಇರ್ತಾರೆ. ಸೊ ಯು ಮೈಟ್ ನಾಟ್ ಬಿ ಏಬಲ್ ಟು ಗೆಟ್ ಎ ಪ್ರಾಪರ್ ಚಾನ್ಸ್ ಟು ಶೂಟ್ ಎವ್ರಿಥಿಂಗ್. ಬಟ್ ವಿ ಆರ್ ವೆರಿ ಲಕ್ಕಿ. ವಿ ಆರ್ ಫೀಲಿಂಗ್ ವೆರಿ ಲಕ್ಕಿ. And the weather is just extremely amazing. Wow. ಆ್ಯಕ್ಚುಲಿ ನಾನು ನಿದ್ದೆ ಮಾಡಿಲ್ಲ, ಬರ್ತೀನೋ ಇಲ್ಲೋ ಅಂತ ಡೌಟ್ ಇತ್ತು ಇದಕ್ಕೆ ರೈಡಿಗೆ. ಬಟ್ ದ ಥಿಂಗ್ ಈಸ್, ನಿದ್ದೆ ಮಾಡಿಲ್ದಿದ್ರು ಈ ವ್ಯೂ ನೋಡಿದ್ಮೇಲೆ ನಿದ್ದೆ ಎಲ್ಲ ಹೋಗ್ಬಿಡ್ತು. ಐ ಆಮ್ ಎಂಜಾಯಿಂಗ್ ಇಟ್ ವೆರಿ ಮಚ್. ಯಾ, ಟ್ರೂ.
trying to climb up over there. What are you doing, Dilip? Feeling good. He is actually enjoying. He is enjoying like a baby actually. Okay. You also feel good. Do you try it? Yeah, seriously. No, I don't want to try that. Nice. We are having too much of fun here. We are just enjoying. One more thing, we'll try to go that side where we can touch this lake. I think there should be a way. There's ಗೊತ್ತಿಲ್ಲ. one vehicle, I saw one vehicle coming there. ಸೊ ಮೇ ಬಿ ನಾವು ಆ ಕಡೆಯಿಂದನೇ ಬಂದಿದ್ದು, ಆ ಕಡೆಯಿಂದ ಬಂದು ನಾವು ಯೂಟರ್ನ್ ತೊಗೊಂಡ್ವಿ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಒಂದಿದೆ. ಐ ರಿಮೆಂಬರ್ ಅದ್ರ ಬ್ಯಾಕ್ ಸೈಡಲ್ಲಿ ದಾರಿ ಇದೆ. ಸೊ ವಿಲ್ ಜಸ್ಟ್ ಗೋ ಆ್ಯಂಡ್ ಚೆಕ್. ಇಫ್ ಪಾಸಿಬಲ್ ನಾವು ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀವಿ. ಸೊ ನೋಡೋಣ, ಲೆಟ್ ಸಿ. ಇಟ್ಸ್ ರಿಯಲಿ ವರ್ತ್ ಕಮಿಂಗ್ ಹಿಯರ್. ಸೊ ಯು ಗೈಸ್ ಶುಡ್ ವಿಸಿಟ್ ಹಿಯರ್. ಪ್ಲೀಸ್ ಕಮ್, ಡೂ ವಿಸಿಟ್ ದಿಸ್ ಪ್ಲೇಸ್, ಬಟ್ ಡೋಂಟ್ ಮಿಸ್ ಇಟ್ ಅಪ್. ತುಂಬ ಇಲ್ಲಿ ಪ್ಲ್ಯಾಸ್ಟಿಕ್ಸ್ ಮತ್ತು ಬಾಟಲ್ಸ್ಗಳೆಲ್ಲನೂ ಇದೆ. ಕುಡಿದು ಗ್ಲಾಸ್ ಎಲ್ಲನೂ ಹೊಡೆದಾಕಿದ್ದಾರೆ. ಸೊ ಆ ಥರ ಎಲ್ಲನೂ ಮಾಡಬೇಡಿ ಪ್ಲೀಸ್. ಇಟ್ಸ್ ರಿಕ್ವೆಸ್ಟ್ ಫ್ರಮ್ ಮೀ. ಇಂಥ ಪ್ಲೇಸ್ಗಳು ಸಿಗೋದು ತುಂಬಾ ರೇರ್. ಎಸ್ಪೆಷಲಿ ನಮ್ಮ ಸುತ್ತಮುತ್ತನೇ ಈ ಥರ ಪ್ಲೇಸಸ್ಗಳು ಇರುತ್ತೆ, ಬಟ್ ಯಾರು ತುಂಬ ನೋಡಿರಲ್ಲ. ತುಂಬ ಜನ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆನೇ ಆಲ್ರೆಡಿ ಪ್ಲೇಸಸ್ಗಳೆಲ್ಲ ಮೆಸ್ಅಪ್ ಆಗಿರುತ್ತೆ. ಸೊ ಆ ಥರ ಮಾಡಬೇಡಿ ಪ್ಲೀಸ್. ಅದರ ಬ್ಯೂಟಿ ಹಾಗೆ ಇರೋದಕ್ಕೆ ಬಿಡಿ. ಥ್ಯಾಂಕ್ ಯು. So Google Map was really accurate. It was showing 44 kilometers. So 0.3 ನಮ್ಮ ಮನೆಯಿಂದ ತಗೋಬೋದು ಅಷ್ಟೇ. ಶೆಲ್ಲಿಂದ ಮೇ ಬಿ ಅಲ್ಲಿಂದ ಸ್ವಲ್ಪ ತೊಗೊಬೋದು. ಎಕ್ಸಾಕ್ಟ್ಲಿ 44.3 ಇದೆ. ನಾನು ಸಾರಕ್ಕಿ ಸಿಗ್ನಲ್ ಹತ್ರ ರೀಸೆಟ್ ಮಾಡಿದೆ. ಸೊ 44.3. ಸೊ ಸಾರಕ್ಕಿ ಸಿಗ್ನಲಿಂದ ಆವ್ರೇಜ್ 45 ಕಿಲೋಮೀಟರ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೊಬೋದು. ಓಕೆ, ನಾವು ಆಲ್ಮೋಸ್ಟ್ ಒಂದು 2 hours ಸ್ಪೆಂಡ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಫುಲ್ಲು. ಹಾಗೆ ಇಲ್ಲಿ ಜನರೆಲ್ಲ ಫುಲ್ಲು ತುಂಬ್ಕೊಂಡಿದ್ದಾರೆ. ಸೊ ಇವಾಗ ನಾವು ಇಲ್ಲಿಂದ ರಿಟರ್ನ್ ಹೋಗ್ತಾಯಿದ್ವಿ. ನನಗಂತೂ ಮನಸ್ಸಾಗ್ತಿಲ್ಲ ವಾಪಸ್ ಮನೆಗೆ ಹೋಗೋದಕ್ಕೆ, ಬಿಕಾಸ್ ಪ್ಲೇಸ್ ಅಂತೂ ಅಷ್ಟು ಸಖತ್ತಾಗಿದೆ ಫುಲ್ಲು. ಬಟ್ ವಿ ಹ್ಯಾವ್ ಟು ಲೀವ್. ಏನು ಅದೃಷ್ಟ ಅಂತ ಗೊತ್ತಿಲ್ಲ, ಇನ್ನೇನು ಮಳೆ ಬರ್ತಾಯಿದೆ ಹೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕಪ್ ಮಾಡಿದ್ವಿ. ಅದಾಗಿದ್ದು ಒಂದು 2 ನಿಮಿಷಕ್ಕೇ ಫುಲ್ಲು ಬಿಸಿಲು ಬಂದುಬಿಟ್ಟಿದೆ. ಫಾರ್ಚುನೇಟ್ಲಿ ಐ ವಿಲ್ ಬಿ ಶೋಯಿಂಗ್ ಯು ಟೈಮ್ ಲ್ಯಾಬ್ಸ್ ವಿಡಿಯೋ. ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ, ಆಲ್ರೆಡಿ ರೆಕಾರ್ಡ್ ಆಗ್ತಾಯಿದೆ. ಸೊ ಎಂಜಾಯ್ ದ ಟೈಮ್ ಲ್ಯಾಬ್ಸ್. चलो लेट्स गो. It was an amazing experience. ನಿಜ ಸಕ್ಕತ್ತಾಗಿತ್ತು. It was worth. This weekend was amazing for me. ಹೋಣ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಗೋಪುರದಲ್ಲಿ ಜಸ್ಟ್ ಒಂದು ಇದು ತೊಗೊಂಡು ಬಂದ್ಬಿಡೋಣ. ಓಕೆ, ಐ ಥಿಂಕ್ ದೇರ್ ಈಸ್ ಅ ವ್ಯೂ ಅಯ್ಯೋ, ಐ ಥಿಂಕ್ ನಾವು ಆ ಕಡೆಯಿಂದ ನೋಡಿದ್ವಿ, ವಿ ಸೈಡ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಐ ಆಮ್ ನಾಟ್ ಶೋರ್, ನೋಡೋಣ. ಓಕೆ, the same dam from the other side. ಓಹ್, ಸೊ ಈ ಕಡೆಯಿಂದ ಈ ಥರ ಇದೆ ವ್ಯೂ. ಇಲ್ಲೂ ಬಂದು ನೀವು ನೋಡ್ಬೋದು. ಆ್ಯಕ್ಚುಲಿ ವಿ ಆರ್ ಹೆಡಿಂಗ್ ಬ್ಯಾಕ್ ನೌ. ಯಾ, ಫಾರ್ ಶೋರ್. ಈ ದಾರಿನೇನ ಬಂದಿದ್ದು ನಾವು? ಐ ಆಮ್ ನಾಟ್ ಶೋರ್. ಓಕೆ, ಈ ರೂಟ್ ಆ್ಯಕ್ಚುಲಿ ಬೆಟರ್ ಅಲ್ಲಿಗಿಂತ. ಅದು ತುಂಬ ಆಫ್ ರೋಡಿಂಗ್ ಥರ ಇತ್ತು. ನೇಕೆಡ್ ಬೈಕ್ಸ್ ಆದರೆ ಪರವಾಗಿಲ್ಲ, ಬಟ್ RC ಅಥವಾ
ಬೇರೆ ಸ್ಪೋರ್ಟಿ ಬೈಕ್ ಆದರೆ ಈ ಹಟ್ ಹತ್ರ ಡಿವೇಶನ್ ತೊಗೊಳೋದು ಬೆಟರ್. ಹಿಂಗೇನೆ I guess it's gonna rain again. So that's it guys. We are heading back home. ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಐ ಹೋಪ್ ಈ ಒಂದು ಟ್ರಾವೆಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.